ಅನೇಕರು ಸಭೆಗೆ ಬರ್ತಾರೆ, ಊಟಕ್ಕೆ ಬರ್ತಾರೆ, ಹಾಡಾಡ್ತಾರೆ, ಕಾಣಿಕೆ ಕಾಣಿಕೆ ಹಾಕ್ತಾರೆ ದೇವರಿಗೆ, ಪಾಸ್ಟರ್ ಅವರನ್ನು ಮನೆಗೆ ಕರೆಸ್ತಾರೆ, ಬಿರಿಯಾನಿ ಮಾಡ್ತಾರೆ, ಇವೆಲ್ಲ ಮಾಡ್ತಾರೆ. ಆದ್ರೆ ದೇವರೊಟ್ಟಿಗೆ ನಡೆಯಲ್ಲ. ದೇವರೊಟ್ಟಿಗೆ ನಡೆಯುವಂತ ಜೀವನ ಇರಲ್ಲ. ಇವೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ದೇವರೊಟ್ಟಿಗೆ ನಡೆಯುವ ಅನುಭವ ಪ್ರತಿಯೊಬ್ಬರಿಗಿರಬೇಕು. ನಮ್ಮ ಕ್ರೈಸ್ತತ್ವ ಸೋಮವಾರದಿಂದ ಪ್ರಾರಂಭ ಆಗುತ್ತೆ, ಭಾನುವಾರ ಮುಂಚೆ ನಾವೆಲ್ಲರೂ ಕೋಟೆಗೆ ಬರ್ತೀವಿ. ಸೋಮವಾರ ಏನ್ ಮಾಡ್ತಾ ಇದ್ದೀವಿ, ಮಂಗಳವಾರ ಏನ್ ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ ನಾವು? ಸೋಮವಾರ ಮಂಗಳವಾರ ದೇವರೊಟ್ಟಿಗೆ ಸಂಬಂಧ ಇಲ್ಲ, ಮಾತಿ ಇಲ್ಲ. ನಿಮ್ ಮಕ್ಕಳು ಬರೀ ಭಾನುವಾರ ಇರ್ತಾರೆ, ಸೋಮವಾರದಿಂದ ಶನಿವಾರ ತನಕ ಕಾಣದಿಂದ ನಡೆಯುತ್ತಾ ಇದೆ. ನಿಮ್ ಗಂಡನೋ ನಿಮ್ ಹೆಂಡತಿನೋ ಧಾರ್ಮಿಕರಾಗಿದ್ದಾರೆ, ಆತ್ಮೀಯರಲ್ಲ. ಆತ್ಮಿಕರಿಗೂ ಏನಿದೆ? ಧಾರ್ಮಿಕರಂದ್ರೆ ಯಾರು? ಭಾನುವಾರ ಊಟಕ್ಕೆ ಬರೋರು. ಮುಗಿತು, ಊಟ ಮುಗಿತ, ಕಾಣಿಕೆ ಹಾಕಿದ್ನ. ಸೊ ನೀನು ಧಾರ್ಮಿಕನ? Are you religious or are you spiritual? ಪಾಸ್ಟರ್ ಬಹಳ ಸಂತೋಷ, ಅವರೆಲ್ಲರೂ ಬಂದ್ರು ಅಲ್ಲ, ಎಲ್ಲ ತುಂಬಿತು, ಹಾಲ್ ಎಲ್ಲ ತುಂಬಿತು ಅಲ್ಲ, ಕಾಣಿಕೆ ಬಹಳ ಬಂದ್ರು, ಅಲ್ಲೆಲ್ಲ ದೇವರ ಸ್ತೋತ್ರ ಅಂತ. ಆದ್ರೆ ಸಭೆಯಲ್ಲಿರುವ ಜನರು ದೇವರೊಟ್ಟಿಗೆ ನಡೀತಾ ಇದ್ದಾರಾ ಇಲ್ವಾ? ನಿಜವಾದ ಸೇವಕನಿಗಿರುವಂತ ಭಾರ ಯಾವುದು ಗೊತ್ತಾ? ಭಾನುವಾರ ಬರ್ತಾರಲ್ಲ ಅಂತ ಅಲ್ಲ, ಅದೆಲ್ಲ ನಿಜವಾದ ಸೇವಕನಿಗಿರುವಂತ ಭಾರ. ನಿಜವಾದ ಸೇವಕನಿಗಿರುವಂತ ಭಾರ ಯಾವುದು ಗೊತ್ತಾ? ದೇವರೊಟ್ಟಿಗೆ ನಡೀತಾ ಇದ್ದಾರ ಇವರೆಲ್ಲ, ಅಥವಾ ಬರೀ ಊಟಕ್ಕೆ ಬರ್ತಾ ಇದ್ದಾರೆ. ಇದೆಲ್ಲ ವ್ಯತ್ಯಾಸಗಳು ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಧಾರ್ಮಿಕರಾಗಿ ಉಳಿತೀವಿ. ಧಾರ್ಮಿಕರು ಆತ್ಮೀಯ ಮೇಲೆ ಧಾರ್ಮಿಕರು. ಅನಂತರ ನಾವು ನೋಹನಿಂದ ಏನು ಕಲಿತೀವಿ ಅಂತಂದ್ರೆ, ಅದು ಕೆಲಸಗಾರ. ನಾವು ನೋಡಿದ್ವಿ, ದೇವರ ಮತ್ತು ಯೇಸು ಸ್ವಾಮಿಯು ಸಹ ಅವರಿಬ್ಬರು ಕೆಲಸಗಾರರು ಅಂತ ನೋಡಿದ್ವಿ. ಯೇಸು ಸ್ವಾಮಿ ಹೇಳಿದ್ವಿ ನಮ್ಮ ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರ ವಾಕ್ಯವನ್ನು ನಾವು ಬೇಗ ನೋಡಿ ಬೇಗ ಮುಗಿಸಿ ಹಂಗ ಓದ್ಬಾರ್ದು. ಅದು ದೇವರಿಗೆ ದುಃಖವನ್ನು ತರಬಹುದು, ನಿಧಾನವಾಗಿ. ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೂ ಏನ್ ಮಾಡ್ತಾ ಇದ್ದಾರೆ? ತಂದೆ ಕೆಲಸ ಮಾಡ್ತಾ ಇದ್ದಾರೆ. ನೋಡಿದ್ರು, ಎಲ್ಲ ದೂತರು ನನ್ನನ್ನು ಹೊಗಳುತ್ತಿದ್ದಾರೆ, ಎಲ್ಲರೂ ನನ್ನನ್ನು ಕೊಂಡಾಡ್ತಾ ಇದ್ದಾರೆ, ಪರಿಶುದ್ಧನು ಅಂತಿದ್ದಾರೆ. ಇನ್ನೇನ್ ಮಾಡ್ಬೇಕು ನಾನು ಅಲ್ಲ? ಬಹಳ ಜನ ಕ್ರೈಸ್ತವರು ಅದೇ ತರ, ನಾ ಚೆನ್ನಾಗಿದ್ದೀನಿ, ಎಲ್ಲ ದೇವರ ಕೃಪೆ, ದೇವ್ರ ಮನೆ ಕೊಟ್ಟಿದ್ದಾನೆ, ಮಕ್ಕಳು ಕೊಟ್ಟಿದ್ದಾನೆ, ಹಣ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ ಅಲ್ವಾ? ಕೆಲಸ ಕೊಟ್ಟಿದ್ದಾನ ಇಲ್ವ? ಯಾಕೆ ಕೆಲಸ ಕೊಟ್ಟಿಲ್ಲ ನಿನಗೆ? ಕೆಲಸ ಯಾಕೆ ಕೊಟ್ಟಿಲ್ಲ ನಿನಗೆ ದೇವರು? ಯಾಕಂದ್ರೆ ನೀನು ಸೋಮಾರಿ, ನಿನಗೆ ದೇವರ ಭಾರ ಇಲ್ಲ, ನಿನಗೆ ಸಭೆಯ ಮೇಲೆ ನಿನಗೆ ಯಾವ ತರ ಪ್ರೀತಿನೇ ಇಲ್ಲ, ನಿನಗೆ ವಾಕ್ಯ ಓದುವಂತ ಒಂದು ಅಭ್ಯಾಸ ನಿನಗೆ ಇಲ್ಲ, ನೀನು ನಿಂದೆ ಆದಂತ ಲೋಕದಲ್ಲಿ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇದ್ದ, ಅದಕ್ಕೆ ನಿನಗೆ ದೇವ್ರ ಕೆಲಸ ಕೊಟ್ಟಿಲ್ಲ. ಇನ್ನೊಂದು ಮುಖ್ಯ ಕಾರಣ ಗೊತ್ತಾ ಯಾಕೆ ದೇವ್ರ ಕೆಲಸ ಕೊಡ್ತಾ ಇಲ್ಲ ಅಂತ ಹೇಳಿ? ನಿನಗೆ ದೇವರಿಗೆ ನಿನ್ ಮೇಲೆ ನಂಬಿಕೆ ಇದೆ. ದೇವ್ರಿಗೆ ನನ್ನ ಮೇಲೆ ಏನಿಲ್ಲ, ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಯಾಕೆ ಕೊಡ್ತಾನೆ? ನೀವು ಯಾರಿಗಾದ್ರೂ ಕೆಲಸ ಕೊಡ್ತೀರಾ? ನಂಬಿಕೆ ಇಲ್ಲ ಅವ್ರು ಕೆಲಸ ಕೊಡ್ತೀರಾ? ಇಲ್ಲ. ಏನಾಗಿದೆ? ಸೋಮಾರಿ ಆಗಿದ್ಯಾ? ನಿಮಗೆ ಬಹಳ ಪ್ರೋತ್ಸಾಹ ಆಗುತ್ತೆ ಸಭೆಯಲ್ಲಿ ಕೆಲವು ಜನರು
ಕೆಲವು ಸಹೋದರರು ಕೆಲವು ಸಹೋದರರು ಬಹಳ ಪ್ರೋತ್ಸಾಹ, ಎಷ್ಟು ಆಸೆ, ಎಷ್ಟು ಏನಾದ್ರು ಮಾಡಬೇಕು, ಏನಾದರೂ ಸಾಧಿಸಬೇಕು. ಆಮೇಲೆ ಏನಂತ ನೋಡ್ರಿ, ನನ್ನ ತಂದೆ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ನಾನು ಕೆಲಸ, ನನ್ನ ತಂದೆ ಕೆಲಸ ಮಾಡ್ತಾ ಇದ್ದಾನೆ, ನಾನು ಕೆಲಸ ಮಾಡ್ತಾ ಇದ್ದೇನೆ. ಶಿಲ್ಬೆ ಮೇಲೆ ರಕ್ಷಣೆಯ ಕೆಲಸವನ್ನು ಮುಗಿಸಿದ್ದು ಇಬ್ಬರು ಸೇರಿ, ತಂದೆ ಮತ್ತು ಮಗ ಸೇರಿ ರಕ್ಷಣೆಯ ಕಾರ್ಯವನ್ನು ಶಿಲ್ಬೆ ಮೇಲೆ ಏನ್ ಮಾಡಿದ್ರು, ಮುಗಿಸಿದ ನಂತರ ಇಲ್ಲ ಇನ್ನು ಬಹಳ ಕೆಲಸ. ನಮ್ಮನ್ನು ಕಾಪಾಡಬೇಕು, ನಮ್ಮನ್ನು ಸಲಹಿಸಬೇಕು, ನಮ್ಗೆ ಪೋಷಣೆ ಕೊಡಬೇಕು, ನಮ್ಗೆ ವಾಕ್ಯ ಕೊಡಬೇಕು, ನಮ್ಮನ್ನು ಯೇಸು ಸ್ವಾಮಿಯಂತೆ ನಮ್ಮನ್ನು ಮಾಡಬೇಕು. ನಾವು ತಪ್ಪು ಮಾಡುವಾಗೆಲ್ಲ, ನಾವು ಬೀಳುವಾಗೆಲ್ಲ ಮತ್ತೆ ನಮ್ಮನ್ನು ಮಂದಿ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ನಮ್ಮನ್ನು ಮತ್ತೆ ತಿಳಿಸ್ಬೇಕು. ಎಷ್ಟೆಲ್ಲ ಕೆಲಸ ಮಾಡ್ಬೇಕು ದೇವರು. ಇಬ್ಬರು ಕೆಲಸ ಮಾಡ್ತಾರೆ, ಇದ್ದಾನೆ, ತಂದೆ ಕೆಲಸ ಮಾಡ್ತಾರೆ, ನಾನು ಸಹ ಕೆಲಸ. ಇವಾಗ ಇವತ್ತಿರೋ ಪ್ರಶ್ನೆ ಏನಂತಂದ್ರೆ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಸಭೆಯಲ್ಲಿ ಎಷ್ಟು ಕೆಲಸ ಇದೆ. ನಿನ್ನೆ ಸಾಯಂಕಾಲ ಬಹಳ ಪ್ರೋತ್ಸಾಹ ಆಯಿತು, ಬಹಳ ಆನಂದ ಆಯಿತು. ಅನೇಕ ಸಹೋದರರು ಬಂದು, ಕೆಲವು ಯವನಸ್ಥರು ಸಹ ಬಂದು ಸಭೆಯನ್ನೆಲ್ಲ ಸ್ವಚ್ಛ ಮಾಡಿ, ಅಂಗಳ ಎಲ್ಲವನ್ನು ಸ್ವಚ್ಛ ಮಾಡಿ, ಕುರ್ಚಿ ಹಾಕಿ ಎಲ್ಲವನ್ನು ಕೆಲಸ ಮಾಡಿ, ಪರಸ್ಪರ ಪ್ರೀತಿಯಿಂದ ಎಲ್ಲವನ್ನು ಮಾಡುವ ಸಹೋದರರಲ್ಲಿ ಬಹಳ ಪ್ರೋತ್ಸಾಹ. ನಾನು ಯವನಸ್ಥನಾಗಿದ್ದಾಗ ಅನೇಕ ವರ್ಷ ನಾನು ಕೆಲಸ ಮಾಡಿದ್ದೆ. ಒಮ್ಮೊಮ್ಮೆ ಇಬ್ಬರೇ ಬರ್ತಿದ್ದೆ, ಸಾಯಂಕಾಲ ಇಬ್ಬರೇ ಬಂದು ಕೆಲಸ ಮಾಡಿ ನೀವೆಲ್ಲರನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀರಿ. ನೀನು ಒಬ್ಬ ಕೆಲಸ, ಇಲ್ಲಂದ್ರೆ ನೀನು ಜವಾಬ್ದಾರಿ ಇಲ್ಲದಂತ, ತಂದೆಗೆ ಬೇಸರ ತರುವಂತ ಒಬ್ಬ ಮಗನಾಗಿ, ಒಬ್ಬ ಮಗಳಾಗಿ ಪ್ರಾರ್ಥಿಸುವಂತಹ ಸಮಯವನ್ನು ನೀನು ನಿಗದಿಪಡಿಸಿಕೊಂಡು